ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಬಜೆಟ್ ಅಧಿವೇಶನ ಆರಂಭ, ಸದನ ಉದ್ದೇಶಿಸಿ ಪ್ರಣಬ್ ಭಾಷಣ. ಕಪ್ಪು ಹಣ ಮತ್ತು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸರ್ಕಾರದ ಹೋರಾಟ ನಡೆದಿರುವಾಗ ದೇಶದ ಜನರು, ಅದರಲ್ಲಿಯೂ ಬಡ ಜನರು ತೋರಿರುವ ಸಂಯಮ ನಿಜಕ್ಕೂ ಶ್ಲಾಘನೀಯ. ಇದು ಪ್ರಣಬ್ ಮುಖರ್ಜಿಯವರ ಮಾತುಗಳು. ಉತ್ತರ ಪ್ರದೇಶ ಸೇರಿದಂತೆ 5 ರಾಜ್ಯಗಳ ಚುನಾವಣೆ ಹೊಸ್ತಿಲಲ್ಲೇ ಇರುವಾಗ ಅಪನಗದೀಕರಣ ನಂತರ ಮಂಡಿಸಲಾಗುತ್ತಿರುವ ಕೇಂದ್ರ ಬಜೆಟ್ ಈ ಬಾರಿ ಎಲ್ಲಿಲ್ಲದ ಮಹತ್ವ ಪಡೆದುಕೊಂಡಿದೆ. ಮಂಗಳವಾರ ಅಂದರೆ ಇಂದು ಬೆಳಗ್ಗೆ 11 ಗಂಟೆಗೆ ಬಜೆಟ್ ಅಧಿವೇಶನ ಆರಂಭವಾಗಿದ್ದು, ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಉಭಯ ಸದನವನ್ನುದ್ದೇಶಿಸಿ ಬಜೆಟ್ ಮಂಡನೆಯ ಪೂರ್ವಭಾವಿ ಭಾಷಣವನ್ನ ಮಾಡುತ್ತಿದ್ದಾರೆ. ಈ ವರ್ಷದ ವೈಶಿಷ್ಟ್ಯವೇನೆಂದರೆ, ಇದೇ ಮೊದಲ ಬಾರಿಗೆ ಕೇಂದ್ರ ಬಜೆಟ್ ಮತ್ತು ರೈಲ್ವೆ ಬಜೆಟ್ ಅನ್ನು ಒಗ್ಗೂಡಿಸಿ ಒಂದೇ ಬಜೆಟ್ ಅನ್ನು ಮಂಡಿಸಲಾಗುತ್ತಿದೆ ಎಂದು ಪ್ರಣಬ್ ಮುಖರ್ಜಿ ಅವರು ತಮ್ಮ ಭಾಷಣವನ್ನು ಆರಂಭಿಸಿದರು. ಶ್ರಮಿಕ ವರ್ಗಕ್ಕಾಗಿ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ. ಶ್ರಮೇವ ಜಾಯತೆ ಎಂಬುದು ಸರ್ಕಾರದ ನೀತಿಗಳಲ್ಲಿ ಪ್ರಮುಖವಾಗಿದೆ. ನಮ್ಮ ದೇಶದ ಜನಸಂಖ್ಯೆಯ 65%ಕ್ಕೂ ಹೆಚ್ಚಿನವರು 35 ವಯೋಮಾನದವರಿಗಿಂತ ಕೆಳಗಿದ್ದಾರೆ. ಯುವಕ ಯುವತಿಯರೇ ನಮ್ಮ ಶಕ್ತಿ. ಯುವ ಜನತೆಯಲ್ಲಿ ನಾನಾ ವಿಧದ ನೈಪುಣ್ಯತೆ ಬೆಳೆಯಲು, ಅವರಿಗೆ ಉದ್ಯೋಗ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಕಪ್ಪು ಹಣ ಮತ್ತು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸರ್ಕಾರದ ಹೋರಾಟ ನಡೆದಿರುವಾಗ ದೇಶದ ಜನರು, ಅದರಲ್ಲಿಯೂ ಬಡ ಜನರು ತೋರಿರುವ ಸಂಯಮ ನಿಜಕ್ಕೂ ಶ್ಲಾಘನೀಯ ಎಂದರು. ಬಡವರು, ಪೀಡಿತರು, ದಲಿತರು ಮತ್ತು ವಂಚಿತರ ಕಲ್ಯಾಣವೇ ನಮ್ಮ ಸರ್ಕಾರದ ಮೂಲಮಂತ್ರ. ಬಡವರ ಜೀವನ ಮಟ್ಟ ಸುಧಾರಿಸಲು, ಜನರಿಗೆ ಸೂರು ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಎಲ್ಲರ ವಿಕಾಸ ಎಂಬ ಕೇಂದ್ರ ಸರ್ಕಾರದ ನೀತಿಗೆ ನಾವು ಬದ್ಧರಾಗಿದ್ದೇವೆ. ಸ್ವಯಂ ಪ್ರೇರಿತರಾಗಿ LPG ಸಬ್ಸಿಡಿ ಬಿಟ್ಟುಕೊಟ್ಟಿದ್ದು ದೇಶದ ಬಡ ಜನತೆಗೆ ಸಹಾಯವಾಗಿದೆ. ಮಹಿಳೆಯರು ಸಮಾನ ಅವಕಾಶಕ್ಕೆ ಅರ್ಹರು. ನಾರಿ ಶಕ್ತಿ ನಮ್ಮ ದೇಶದ ಬೆಳವಣಿಗೆಯ ಅವಿಭಾಜ್ಯ ಅಂಗ. PV ಸಿಂಧು, ಸಾಕ್ಷಿ ಮಲಿಕ್, ದೀಪಾ ಕರ್ಮಕರ್ ನಮ್ಮ ನಾರಿಯರ ಶಕ್ತಿ ಸಂಕೇತವಾಗಿದ್ದಾರೆ. ಅಲ್ಲದೆ ಮಹಿಳೆಯರ ಮುಂದಾಳತ್ವದ ಸರ್ಕಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ. ರಾಷ್ಟ್ರದ ರೈತರ ಜೀವನ ಸುಧಾರಿಸಲು ನಮ್ಮ ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿವೆ. ಕೃಷಿ ಉದ್ಯಮದ ಅಮೂಲಾಗ್ರ ಬೆಳವಣಿಗೆಯ ಮೇಲೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಎಂದು ಕೂಡ ಹೇಳಿದ್ದಾರೆ. ಮತ್ತಷ್ಟು ಬಜೆಟ್ ಬಗೆಗಿನ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ಲೈಕ್ ಕೂಡ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮ ಕಾಮೆಂಟ್ಸ್ನ ಕೂಡ ಹಾಕಿ ಕಳಿಸ್ಬೇಕು.